next film event. You have to excuse me for this. And thank you so much for press and media and the dignitaries off the screen and on the screen. Before I start my speech, so I just wanted to announce the Sisha will be going on to the Amazon Prime Video after the theatrical release. So the streaming OTT platform would be Amazon Prime Video. So I love Kannada industry and I have a lot of love towards people in Kannada because Kannada industry is the only industry which encourage all other languages films with a lot of passion. You know what, I really didn't understand what all were speaking and what everybody was here, but I could see only and I could listen what everybody is passionate towards cinema. They all just living for cinema, they do cinema, they die for cinema. That's all I can understand from all your speeches, sir. I'm very glad that I'm just sharing the stage here. And when I met Umesh sir in Hyderabad, all the way he flew down from Kochi to meet me, I just saw the content and I felt like, sir, why still it has not gone to any other OTT platform? He has just explained me what kind of gaps are there in between industry and an OTT platform. Basically, we all just encourage the contents and also only the people who are passionate about the films, that's all I do. And I can proudly say, Sisha is 1880th film for the Amazon what East West Entertainers is doing. So this is a milestone in my career. And sir, thank you so much for trusting us and collaborating with us. And I just wanted to make an announcement here. We announced it. It's going to Amazon Prime. Yes, Shesha Cinema streaming partner Amazon Prime Video. ಹೆಚ್ಚು ರವಿ ಅವರು ಸುಮಾರು 8-10 ವರ್ಷದಿಂದ ಸ್ನೇಹಿತರು. ಹಿಂದೆ ಒಂದು ಕ್ರೇಜಿ ಬಾಯ್ ಅನ್ನೋ ಮೂವಿ ಮಾಡಿದ್ರು. ಅವ್ರು ನನ್ನ ಸ್ನೇಹಿತನ ಮಗಂದು ಫಿಲ್ಮ್ ಅದು. ಅಲ್ಲಿಂದ ಪರಿಚಯ ಆದ ನಂತರ ಈ ಥರ ಶೇಷ ಮೂವಿ ಮಾಡಿದ್ದೀವಿ ಸರ್, ಉಮೇಶ್ ಗೌಡ್ರು ಭೇಟಿ ಆಗ್ಬೇಕು ಅಂತ ಕಚೇರಿ ಕಳಿಸಿದ್ರು. ನಂತರದಲ್ಲಿ ಉಮೇಶ್ ಗೌಡ್ರು ಪರಿಚಯ ಆಯಿತು. ಆವತ್ತಿನ ದಿನ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಸಿನಿಮಾ ಕಾರ್ಯಕ್ರಮಗಳಿಗೆ ಹೋಗೋದು ತುಂಬ ಕಡಿಮೆ, ತುಂಬ ಆತ್ಮೀಯರಿದ್ದರೆ ಮಾತ್ರ ಹೋಗಿರ್ತೀನಿ, ಇಲ್ಲ ಸಂದರ್ಭದಲ್ಲಿ ಹೋಗೋಕ್ಕಾಗೋದಿಲ್ಲ, ಬಿಸಿ ಶೆಡ್ಯೂಲ್ ಕೆಲಸಗಳು. ಉಮೇಶ್ ಗೌಡ್ರು ಕೇಳಿದೆ ಏನು ಚಿತ್ರ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಒಂದು ಸರ್ಕಾರಿ ಶಾಲೆಗೆ ಪರ್ಯಾಯ ಪ್ರೈವೇಟ್ ಸ್ಕೂಲ್ ಇದೆ, ಒಂದು ಆಸ್ಪತ್ರೆಗೆ ಪರ್ಯಾಯ ಪ್ರೈವೇಟ್ ಹಾಸ್ಪಿಟಲ್ ಇದೆ, ಬಟ್ ಪೊಲೀಸ್ ಸಿಸ್ಟಮ್ಗೆ ಪರ್ಯಾಯ ಏನಿದೆ, ಅಕಸ್ಮಾತ್ ಸಿಸ್ಟಮ್ ಏನಾದರೂ ಕೆಟ್ಟೋದ್ರೆ ಏನಾದರೂ ಆದರೆ ಅನ್ನೋ ಒಂದು ಸಂದರ್ಭ ಇತ್ತು. ಸೊ ನಮ್ಮದು ಪೊಲೀಸ್ ಇಲಾಖೆ ಇರೋದ್ರಿಂದ ಯಾಕೆ ಹೋಗ್ಬಾರ್ದು ಈ ಕಾರ್ಯಕ್ರಮಕ್ಕೆ ಅನ್ನೋ ಒಂದು ಮುಖ್ಯವಾಗಿ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂದ್ರೆ, ಒಂದು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರಬೇಕು ಅಂತಂದರೆ ನಿರ್ದೇಶಕನ ಕನಸನ್ನು ಈಡೇರಿಸಬೇಕು. ಅವ್ರು ಹೇಗೆ ಕನಸು ಕಾಣ್ತಾರೆ ಅದನ್ನು ಹೊರ ತರಬೇಕು ಅಂತಂದರೆ ನಿರ್ಮಾಪಕನ ಶ್ರಮ ಇದ್ದೇ ಇರುತ್ತೆ. ಒಂದು ಸಿನಿಮಾ ತೆಗಿಬೇಕು ಅಂತಂದ್ರೆ ಅದು ಒಂದಿನ ಅಥವಾ 2 ದಿನ, 1 ವರ್ಷ ಆಗೋದಿಲ್ಲ, ಸುಮಾರು ವರ್ಷಗಳ ಕಾಲ ತೊಗೊಂಡಿರುತ್ತೆ. ಅದನ್ನೆಲ್ಲ ಶ್ರಮ ಕಷ್ಟನ ನಿರ್ವಹಿಸಿರುವಂಥದ್ದು ನಿರ್ಮಾಪಕರು. ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಈ ಸಿನಿಮಾದಿಂದ ತುಂಬ ಒಳಿತಾಗಲಿ. ಈ ಸಿನಿಮಾ 100 ದಿನಗಳಲ್ಲ, ಇನ್ನು ಸುಮಾರು ದಿನಗಳ ಕಾಲ ಓಡಲಿ ಅನ್ನೋದು ನಮ್ಮ ಆಶಯ. ಈ ಸಂದರ್ಭದಲ್ಲಿ ಕನ್ನಡ ಜನತೆಗೆ ಹೇಳೋದೇನಂತಂದರೆ, ಕನ್ನಡದ ಜನತೆ ನಮ್ಮ ಚಿತ್ರ ಜೊತೆಗೆ ಎಲ್ಲ ಭಾಷೆಗಳನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ನೋಡಿಸ್ತೀವಿ, ಬೆಳೆಸ್ತೀವಿ. ಬಟ್ ಬೇರೆ ಭಾಷೆಯವರು ನಮ್ಮ ಕನ್ನಡ ಭಾಷೆನ ಬೆಳೆಸೋದಿಲ್ಲ. ಹಾಗಾಗಿ ನಾವು ಹೆಚ್ಚಿನ ಹೊತ್ತು ನಮ್ಮ ಕನ್ನಡ ಸಿನಿಮಾಗಳಿಗೆ ಕೊಡಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಕರ್ನಾಟಕ ಜನತೆಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಉತ್ತರ ಕರ್ನಾಟಕದವನು, ಬಳ್ಳಾರಿ ಜಿಲ್ಲೆ ಕಂಪ್ಲಿಯವ್ರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿನಿಮಾ ಬಂದಾಗ ನಾವು ಸಣ್ಣವರಿದ್ದಾಗ ನೋಡ್ಬೇಕಾದ್ರೆ ಹೆಂಗಿತ್ತಂದ್ರೆ, ಒಂದು ಸಿನಿಮಾ ಬಂತಂದ್ರೆ ಆ ಒಂದು ಥಿಯೇಟರ್ನ ಸುತ್ತಮುತ್ತ ವ್ಯಾಪ್ತಿಯಲ್ಲಿರುವಂಥ ಎಷ್ಟು ಹಳ್ಳಿಗಳು ಇದಾವೋ ಟ್ರ್ಯಾಕ್ಟರ್ಗಳು ಕಟ್ಕೊಂಡ್ ಬರ್ತಾ ಇದ್ರು. ಆಗ ಈ ತವರಿಗೆ ಬಾತಂಗಿ ಇಂಥ ಸಿನಿಮಾಗಳು ಬಂದಾಗ ವರ್ಷಗಟ್ಟಲೆ ಓಡಿದ ಉದಾಹರಣೆ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ. ಯಾಕಂದ್ರೆ ನಾವು ಕಲಾವಿದರನ್ನ ಎಷ್ಟು ಗೌರವಿಸ್ತೀವೋ ಸಿನಿಮಾನು ಅದಕ್ಕಿಂತ ಹೆಚ್ಚಾಗಿ ಗೌರವಿಸ್ತಿದ್ವಿ. ಯಾಕಂದ್ರೆ ಸಿನಿಮಾಗಳು ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದ ಅಭಿಮಾನಿಗಳಿಂದಲೇ ಹೆಚ್ಚಾಗಿ ಓಡ್ತಾ ಇದೆ. ನಾನು ನನ್ನ ಉತ್ತರ ಕರ್ನಾಟಕದ ಜನತೆ ಕೂಡ ಹೇಳ್ತೀನಿ, ಯಾಕಂದ್ರೆ ಈ ಸಿನಿಮಾ ಮಾಡ್ಬೇಕಂದ್ರೆ ತುಂಬಾ ಶ್ರಮ ಇದೆ, ಹಿರಿಯ ಕಲಾವಿದರಿದ್ದಾರೆ. ಇವತ್ತು ಪೊಲೀಸ್ ಪಾರ್ಟಲ್ಲಿ ಶ್ರೀಧರ್ ಸರ್ನ ನಾವು ಹಿಂದೆ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ರಣವಿಕ್ರಮ ಇರ್ಬೋದು, ಆ ಸಿನಿಮಾದಲ್ಲಿ ಅವ್ರನ್ನ ಇವತ್ತಿಗೂ ಕಣ್ಣಲ್ಲಿ ಹಾಗೆ ಆ ಪೊಲೀಸ್ ಪಾತ್ರ ಹೇಗಿದೆ. ನಾವು ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಎಲ್ಸೋದಿಲ್ಲ, ಬಟ್ ಅವ್ರು ನೋಡಿದ್ರೆ ನಮ್ಗೆ ಇನ್ನೊಂದು ರೀತಿ ಇನ್ಸ್ಪಿರೇಷನ್ ಅದು. ಆಮೇಲೆ ಅದೇ ರೀತಿ ನಮ್ಮ ಪ್ರಮೋದ್ ಶೆಟ್ಟಿ ಅವರು ಎಲ್ಲಾ ತರದ ರ್ಯಾಂಕ್ ವೈಸ್ ನಮ್ಮಲ್ಲಿ ಏನಿದೆ ಅದು ಎಲ್ಲಾ ರ್ಯಾಂಕ್ ಪಾತ್ರನೂ ಅವ್ರು ಮಾಡ್ಬಿಟ್ಟಿದ್ದಾರೆ. ಅದೊಂದು ಖುಷಿ ಇದೆ. ಇಂಥ ಕಲಾವಿದರು ಈಗ ಏನಾಗಿದೆ, ಕನ್ನಡದಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇದೀವಿ, ಯಾರು ನೋಡದೇ ಇರೋ ಜನಗಳು ಹೇಳ್ತೀವಿ. ಅದು ಕನ್ನಡದಲ್ಲಿ ತುಂಬಾ 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 ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಅದನ್ನ ನಾವು ನೋಡಿ ಪ್ರೋತ್ಸಾಹಿಸಬೇಕು.
ನಾನು ಹೇಳೋದು ಈಗ ನೋಡಿ, ಚಿತ್ರಮಂದಿರಗಳು ಈಗಾಗಲೇ ಅವಸಾನದ ಅಂಚಿನಲ್ಲಿ ಹೋಗ್ಬಿಟ್ಟಿದೆ. ಇವತ್ತು ನಮ್ಮೂರಲ್ಲಿ 5-6 ಥಿಯೇಟರ್ ಇದ್ರೆ ಈಗಾಗಲೇ 1 ಥಿಯೇಟರ್ಗೆ ಬಂದು ನಿಂತ್ಕೊಂಡಿದೆ. ಪಾಪ ಇವತ್ತು ಅವರು ಹೊಟ್ಟೆ ಮೇಲೆ ನಾವೆಲ್ಲ ಒಂದು ರೀತಿ ಕಲ್ಲಾಗ್ತಿದ್ವಿ ಅನ್ನೋ ಭಾವನೆ ಬರ್ತಾ ಇದೆ. ನಾವು ಆಲ್ಮೋಸ್ಟ್ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲಿ ನೋಡೋಣ, ನಂತರ OTT ಇದೆ, ಈಗೆಲ್ಲ ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅದು ನಂತರದಲ್ಲಿ ನೋಡೋಣ. ಬಟ್ ಚಿತ್ರಮಂದಿರದಲ್ಲಿ ನೋಡಿದಂತ ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಅಲ್ಲಿನ ಆನಂದ ಮತ್ತೆ ಈ OTT ಸಿಗೋಲ್ಲ. OTT ಅಂದ್ರೆ ಏನ್ ನೋಡ್ತೀವಿ, ನಾವು ಮೊಬೈಲ್ ಇಟ್ಕೊಂಡು ಎಲ್ಲ ಸಿಂಗಲ್ ಇದ್ದಾಗ ನೋಡ್ತೀವಿ. ಆದ್ರೆ ಜನಗಳು ಸಿಳ್ಳೆ, ಆ ಚಪ್ಪಾಳೆ, ನಾವು ಮಾಡಿರುವಂತದಕ್ಕೆ ಪ್ರೋತ್ಸಾಹ ಕೊಟ್ಟು ನೋಡುವಂಥದ್ದು ಇದೆಯಲ್ಲ, ಅದ್ರ ಮುಂದೆ ಈ OTT ಎಲ್ಲ ನಮ್ಗೆ ಇದಿಲ್ಲ. ನಾನು ಇವತ್ತಿಗೂ ಅಷ್ಟೇ ಟೈಮ್ ಸಿಕ್ಕಾಗ ನನ್ನ ಫ್ಯಾಮಿಲಿ ಕರ್ಕೊಂಡು ಕನ್ನಡ ಸಿನಿಮಾಗೆ ಮಾತ್ರ ಹೋಗ್ತೀನಿ. ತೆಲುಗು ನೋಡಿದ್ದು ಒಂದೇ ಬಾಹುಬಲಿ ಸಿನಿಮಾ ಬಿಟ್ಟರೆ ನಾನು ಯಾವ ತೆಲುಗು ನೋಡಕ್ ಹೋಗೋದಿಲ್ಲ. ಅದು ಎಂಥದ್ದೇ ಇರಲಿ, ಕನ್ನಡ ಸಿನಿಮಾ ಮಾತ್ರ ನೋಡ್ತೀನಿ. ಕನ್ನಡನ ನಾನು ಸಾಯೋ ತನಕನೂ ಕನ್ನಡ ಪರವಾಗಿಯೇ ಇರ್ತೀವಿ, ಕನ್ನಡ ಸಿನಿಮಾನ ಬೆಳೆಸ್ತೀವಿ. ಅದೇ ರೀತಿ ಈ ಚಿತ್ರ 100 ದಿನಗಳ ಕಾಲ ಓಡ್ಲಿ, ಮತ್ತೆ ಈ ಒಂದು ರಾಷ್ಟ್ರ ಗುರುತಿಸುವಂತ ಒಂದು ಮಟ್ಟಕ್ಕೆ ತಲುಪಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರೈಮ್ ವಿಡಿಯೋ ಅಲ್ಲಿ ಸ್ಟ್ರೀಮ್ ಆಗುತ್ತೆ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ ಸಿನಿಮಾ ಶೇಷ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಪ್ಲೀಸ್. We're looking forward to more and more collaborations with Amazon Prime and East West Entertainers, sir. Sir, I'll explain you, sir. I understand your question. I didn't complete my speech, sir. I just want to take an opportunity with the press and media based on this stage that whoever the filmmakers, whoever want to do the films and who are looking for the nice collaboration, East West Entertainers is there. You can just Google us and you can just tell us your film. I'll take you to the right platform. I'm coming back to your question, sir. Sorry, financials are not discussed in the press, sir. It all interest of producer and the OTT platform. There is a window. So I think it depends on industry to industry, right? Because when it goes for Hindi industry, there will be a 2 months of window, and for Telugu it is 45 days, and Kannada I don't know, because the distribution rules here. I think the distributors have to give the timeline for the producers and the production company. Anything else? Right. Thank you so much. I wish you all the success, and we're going to see on theaters on March 6th and later on Amazon Prime Video. One second, sir. Umesh sir ಬಗ್ಗೆ ಹೇಳಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.